Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಗುರು WPL 2026 ಅಲ್ಲಿ RCB ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದ್ದಂತೂ ಆಗಿದೆ. ಇನ್ನು ಮಿಕ್ಕಂತ 4 ಟೀಮ್ಗಳು, ಅದರಲ್ಲಿ ಒಂದು ಟೀಮ್ ಎಕ್ಸಿಟ್ ಕೊಟ್ಟಿದ್ದು ಕೂಡ ಆಗಿದೆ. ಇನ್ನು 3 ಟೀಮ್ಗಳು 2 ಸ್ಲಾಟ್ಗಳಿಗೆ ಕಿತ್ತಾಡ್ತಾ ಇದ್ದಾರೆ. ಒಬ್ರು ಅಂತೂ ಎಕ್ಸಿಟ್ ಕೊಡಬೇಕಾಗಿದೆ. ಆ ಒಬ್ರು ಯಾರು ಎಕ್ಸಿಟ್ ಕೊಡ್ತಾರೆ, RCB ಅಗೇನ್ಸ್ಟ್ ಯಾರು ಬಂದು ಫೈನಲಿ ಕುತ್ಕೊಂತಾರೆ, ಎಲ್ಲಾನು ನೋಡುವಂಥ ಸಮಯ. ಪಾಯಿಂಟ್ಸ್ ಟೇಬಲ್ನ ಅನಲೈಸ್ ಮಾಡ್ತು ಅಂತಂದ್ರೆ ಇವಾಗ RCB ಮೇಲ್ಗಡೆ ನೋಡ್ತಾ ಇರ್ಬೋದು, ಸೀಲ್ ಡೌನ್ ಮಾಡಿದೆ ಆ ಒಂದು ಸ್ಲಾಟ್ನ. ಯಾರು ಕೂಡ ಬರೋದಿಕ್ಕಾಗೋದಿಲ್ಲ ಆ ಒಂದು ಸ್ಪಾಟಿಗೆ. 8 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ದು 2 ಮ್ಯಾಚ್ನ ಸೋತು ವಿತ್ ರನ್ ರೇಟ್ ನೋಡ್ತು ಅಂತಂದ್ರೆ +1.247. ಯಾರು ಕೂಡ ಬರೋಕ್ಕಾಗೋದಿಲ್ಲ ಅಂತ ನೆಟ್ ರನ್ ರೇಟ್ನ ಮೇಂಟೈನ್ ಮಾಡೋದು ನಮ್ಮ RCB. ಬಂದರೂ ಕೂಡ ಏನು ಕಿತ್ಕೊಂತಾರೆ ನಮ್ದು ಅಂತ ಹೇಳ್ತಾರೆ RCB ಫ್ಯಾನ್ಸ್ಗಳು. GG ಮತ್ತೆ MI ಓಕೆ ಒಂದು ರೇಂಜಿಗೆ ಕಾಣಿಸ್ತಾ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಒಂದು ರೇಂಜಿಗೆ. ಈ ಕಡೆಯಿಂದ UP ವಾರಿಯರ್ಸ್ ಎಕ್ಸಿಟ್ ಕೊಟ್ಟಿದ್ದಾಗಿದೆ. ಇನ್ನೊಂದು ಮ್ಯಾಚ್ ಏನಿದೆ, ಲಾಸ್ಟ್ ಮ್ಯಾಚ್ ಲೀಗ್ ಸೀಸನ್ ಲಾಸ್ಟ್ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಇದೆ ಅವರಿಗೆ. ಇನ್ನು ಉಳಿದಿರುವಂಥದ್ದು 2 ಮ್ಯಾಚು. ಇವತ್ತಿನ ಮ್ಯಾಚ್ ಜೊತೆಗೆ ಆ ಒಂದು ಲಾಸ್ಟ್ ಮ್ಯಾಚು. ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್. ಮುಂಬೈ ಇಂಡಿಯನ್ಸ್ ಈಸ್ ಅಪ್ ಅಗೇನ್ಸ್ಟ್ ಜೈಂಟ್ಸ್, ಗುಜರಾತ್ ಜಾಯಿಂಟ್ಸ್ ಏನು ಮಾಡ್ತಾರೆ, ಟಾಪ್ ಆಫ್ ದ ಟೇಬಲ್ ಅಲ್ಲಿ ಕಾಣಿಸ್ಕೊಂತ ಇದ್ದಾರೆ 2ನೇ ಸ್ಥಾನದಲ್ಲಿ. ಇನ್ಫ್ಯಾಕ್ಟ್ ಇವರು ಎಕ್ಸಿಟ್ ಕೊಟ್ಟರು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಇವರು ಕ್ವಾಲಿಫೈ ಆಗದೆ ಇರೋ ಚಾನ್ಸಸ್ ಕೂಡ ಇದೆ. ಮಸ್ಟ್ ವಿನ್ ಮ್ಯಾಚ್ ಇವತ್ತು ಆಡ್ತಾ ಇರೋದು. ಇವತ್ತು ಗೆದ್ದವರು ಎಂಟ್ರಿ ಕೊಡ್ತಾರೆ ಅಂತ ಹೇಳಬೇಕು. ಫೈನಲ್ಗಲ್ಲ, ಎಲಿಮಿನೇಟರ್ಗೆ ಎಂಟ್ರಿ ಕೊಡ್ತಾರೆ. ಇವತ್ತು GG ಅವರೇನೋ ಇನ್ ಕೇಸ್ ಗೆದ್ರು ಅಂತಂದರೆ ಅವರು 5 ಮ್ಯಾಚ್ನ ಗೆಲ್ಲೋದ್ರ ಜೊತೆಗೆ ಕನ್ವಿನ್ಸಿಂಗ್ಲಿ ಕ್ವಾಲಿಫೈ ಆಗ್ತಾರೆ ಎಲಿಮಿನೇಟರ್ಗೆ. ಆ್ಯಂಡ್ 2ನೇ ಸ್ಥಾನನ ಯಾರು ಕೂಡ ಇಲ್ಲಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ. 2ನೇ ಸ್ಥಾನನ ಇವರು ಪಕ್ಕಾ ಮಾಡ್ಕೊಂತಾರೆ. ಆ್ಯಂಡ್ ಇವತ್ತೇನೋ ಮುಂಬೈ ಇಂಡಿಯನ್ಸ್ ಗೆಲ್ತು ಅಂದರೆ ಅವಾಗ ಅಸಲಿ ಮಜಾ ಸ್ಟಾರ್ಟ್ ಆಗೋದು. ಮುಂಬೈ ಇಂಡಿಯನ್ಸ್ ಅವರು ಗೆದ್ದು ಕ್ವಾಲಿಫೈ ಆಯಿತು. ಇವತ್ತು ಗೆದ್ರು ಅಂದರೆ ಮುಂಬೈ ಇಂಡಿಯನ್ಸ್ ಖಂಡಿತ ಕ್ವಾಲಿಫೈ ಆಗ್ತಾರೆ. ಯಾಕಂದರೆ ನೆಟ್ ರನ್ ರೇಟು ಪಾಸಿಟಿವ್ ಅಲ್ಲಿದೆ, +0.146 ಅಲ್ಲಿದೆ. ಇವ್ರದ್ದು ಹೆಂಗಿರು ನೆಗೆಟಿವ್ ಅಲ್ಲಿದೆ ನೆಟ್ ರನ್ ರೇಟು. ಖಂಡಿತ ಕ್ವಾಲಿಫೈ ಆಗ್ತಾರೆ. ಇವ್ರು ಸೆಕೆಂಡ್ ಪೊಸಿಷನ್ಗೆ ಬರ್ತಾರೆ. ಅವಾಗ ಗುಜರಾತ್ ಜೈಂಟ್ಸ್ ಅವರು ವೆಯ್ಟಿಂಗ್ ಗೇಮ್ನ ಆಡಬೇಕಾಗುತ್ತೆ. ಲಾಸ್ಟ್ ಮ್ಯಾಚಿಗೆ ಅವ್ರು ವೆಯ್ಟ್ ಮಾಡಬೇಕಾಗುತ್ತೆ. UP ವಾರಿಯರ್ಸ್ ಗೆಲ್ಲಬೇಕು ಅಂತ ಅನ್ಕೊಂಡು ಕೂತ್ಕೊಬೇಕಾಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ಬೇಕು, UP ವಾರಿಯರ್ಸ್ ಗೆಲ್ಲಬೇಕು ಅಂತ ಅನ್ಕೊಬೇಕಾಗುತ್ತೆ. ಇಲ್ಲಿ ಗುಜರಾತ್ ಜೈಂಟ್ಸ್ ಸೆಕೆಂಡ್ ಪೊಸಿಷನ್ ಇರ್ಬೋದು, ಬಟ್ ಅವರು ಎಲಿಮಿನೇಟ್ ಆಗುವಂಥ ಚಾನ್ಸ್ ಇರುತ್ತೆ ಇವತ್ತಿನ ಮ್ಯಾಚ್ ಏನಾದ್ರು ಸೋಲ್ತು ಅಂತಂದ್ರೆ. ಯಾಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಾಣಿಸಿದೆ UP ವಾರಿಯರ್ಸ್ ಅಗೇನ್ಸ್ಟು. UP ವಾರಿಯರ್ಸ್ ಯಾಕೋ ನನಗೇನೋ ಅವ್ರು ಗೆಲ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೂ ಕೂಡ ಮಸ್ಟ್ ವಿನ್ ಮ್ಯಾಚ್ ಅದು. ಡೆಲ್ಲಿ ಕ್ಯಾಪಿಟಲ್ಸ್ ನಾವು ಶತಾಯಗತಾಯ ಗೆಲ್ಲೇಬೇಕು ಅಂತ ಬರ್ತಾ ಇರ್ತಾರೆ. ಈ ಕಡೆ RCBಗೆ ಓಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸಖತ್ ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದಾರೆ. ಇನ್ನು ಬಿಟ್ಬಿಡ್ತಾರೆ UP ವಾರಿಯರ್ಸ್ನ. ಇಲ್ಲಿ GG ಏನಾದ್ರು ಸೋಲ್ತು ಅಂದ್ರೆ ಸೆಕೆಂಡ್ ಪೊಸಿಷನ್ ಇಂದ 4ನೇ ಪೊಸಿಷನ್ಗೆ ಸ್ಟ್ರೈಟ್ ಆಗಿ ಹೊರಟೋಗ್ಬಿಡ್ತಾರೆ ಅವರು. ಇಫ್ ಇನ್ ಕೇಸ್ ಮುಂಬೈ ಇಂಡಿಯನ್ಸ್ ಅವರು ಇಲ್ಲಿ ಸೋಲ್ತು GG ಗೆಲ್ತು ಅಂದ್ರೆ 2ನೇ ಸ್ಥಾನ ಅವ್ರು ಫಿಕ್ಸ್ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ ಇಲ್ಲಿ ವೆಯ್ಟಿಂಗ್ ಗೇಮ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ಅಂದ್ರೆ ಲಾಸ್ಟ್ ಮ್ಯಾಚ್ ಇವರಿಗೆ ಕ್ರೂಷಿಯಲ್ ಆಗುತ್ತೆ. ಮುಂಬೈ ಇಂಡಿಯನ್ಸ್ಗೆಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ಬೇಕು, UP ವಾರಿಯರ್ಸ್ ಅಂತ ಅನ್ಕೊಂತ ಇರಬೇಕು. ಇನ್ ಕೇಸ್ ಏನೋ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ತು ಅಂತ ಅಂದ್ರೆ ಖಂಡಿತ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗುತ್ತೆ. 3 ಮ್ಯಾಚ್ನ ಗೆದ್ದು ಕೂಡ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗ್ಬೋದು. ಯಾಕಂದ್ರೆ ನೆಟ್ ರನ್ ರೇಟು ಪಾಸಿಟಿವ್ ಅಲ್ಲಿ ಇಟ್ಕೊಂಡಿರೋದ್ರಿಂದ. ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಮ್ಯಾಚ್ನ ಇನ್ ಕೇಸ್ ಏನಾದ್ರು ಸೋಲ್ತು ಅಂತ ಅಂದ್ರೆ ಅವ್ರದ್ದು ನೆಗೆಟಿವ್ ರನ್ ರೇಟ್ ಅಲ್ಲಿ ಇದೆ. ಮುಂಬೈ ಇಂಡಿಯನ್ಸ್ ಕಂಪೇರ್ ಮಾಡ್ತು ಅಂತಂದ್ರೆ ಆಬ್ವಿಯಸ್ಲಿ ಅವರು ಎಲಿಮಿನೇಟ್ ಆಗ್ತಾರೆ. ಇಲ್ಲಿ ನೆಟ್ ರನ್ ರೇಟ್ನ ಪಾಸಿಟಿವ್ ಅಲ್ಲಿ ಮೇಂಟೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವಾಗ ಗೊತ್ತಾಗಿದೆ. ಇನ್ ಕೇಸ್ ಏನು ಮುಂಬೈ ಇಂಡಿಯನ್ಸ್ ಇವತ್ತಿನ ಮ್ಯಾಚ್ನ ಸೋತ್ರೂ ಕೂಡ ಸೋಲ್ನ ಮಾರ್ಜಿನ್ ಸಿಕ್ಕಾಪಟ್ಟೆ ಕಮ್ಮಿ ಇರಬೇಕು. ವರ್ಸ್ಟ್ ಮಾರ್ಜಿನಲ್ಲಿ ಸೋಲೋದಕ್ಕೆ ಹೋಗಬಾರ್ದು. ಅದು ಡೆಲ್ಲಿ ಕ್ಯಾಪಿಟಲ್ಸ್ಗಿಂತ ವರ್ಸ್ಟ್ ಮಾರ್ಜಿನಲ್ಲಿ ಇರಬಾರ್ದು. ಇನ್ಫ್ಯಾಕ್ಟ್ ಕ್ಲೋಸ್ ಏನಿದೆ ಅಂತ ಹೆವಿ ಡಿಫ್ರೆನ್ಸ್ ಏನಿಲ್ಲ. ಒಟ್ನಲ್ಲಿ ಇವ್ರದ್ದು ಪಾಸಿಟಿವ್ ಅಲ್ಲಿದೆ, ಅವ್ರದ್ದು ನೆಗೆಟಿವ್ ಅಲ್ಲಿದೆ ಅಷ್ಟೇ. ಬಟ್ ಮುಂಬೈ ಇಂಡಿಯನ್ಸ್ಗೆ ಸೋತ್ರೂ ಕೂಡ ಒಂದು ಪಾಸಿಬಿಲಿಟಿ ಇದೆ. ಅದೇ ಲಾಸ್ಟ್ ಮ್ಯಾಚಲ್ಲಿ UP ವಾರಿಯರ್ಸ್ ಗೆಲ್ಲಬೇಕಾಗುತ್ತೆ ಇನ್ ಕೇಸ್ ಇವ್ರು ಕ್ವಾಲಿಫೈ ಆಗಬೇಕು ಅಂತಂದ್ರೆ. ಬಟ್ ಸೆಕೆಂಡ್ ಪೊಸಿಷನ್ ಇರುವಂಥ GG ಏನಾದ್ರು ಸೋಲ್ತು ಅಂತಂದ್ರೆ ಅವಾಗ ಅವ್ರಿಗೆ ಪಾಸಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಮುಂಬೈ ಇಂಡಿಯನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತಲ್ಲ, ಮುಂಬೈ ಇಂಡಿಯನ್ಸ್ ಕೂಡ UP ವಾರಿಯರ್ಸ್ ಸೋಲ್ಬೇಕಾಗುತ್ತೆ ಲಾಸ್ಟ್ ಮ್ಯಾಚ್. ಹಂಗೆ ನೋಡ್ತಾ ಅಂದ್ರೆ ಇವ್ರೇನಾದ್ರು ಇಲ್ಲಿ ಸೋತ್ಬಿಟ್ಟು ಅಲ್ಲೇನಾದ್ರು ಅವ್ರನ್ನ ನೋಡ್ತಾ ಇದ್ದಾರೆ ಅಂತಂದ್ರೆ ಅವಾಗ ಆ ಥರ ಇಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳಿ. ಮುಂಬೈ ಇಂಡಿಯನ್ಸ್ಗೂ ಕೂಡ UP ವಾರಿಯರ್ಸ್ ಸೋಲ್ಬೇಕಾಗುತ್ತೆ. ಇನ್ ಕೇಸ್ ಇವರೇನಾದ್ರು ಸೋತರು ಅಂತಂದರೆ, ಇಲ್ಲಿ ಗುಜರಾತ್ ಜೈಂಟ್ಸ್ಗೆ ಏನಾದ್ರು ಸೋತರು ಅಂದ್ರೂ ಕೂಡ ಇಲ್ಲಿ UP ವಾರಿಯರ್ಸ್ ಗೆಲ್ಲಬೇಕಾಗತ್ತೆ. UP ವಾರಿಯರ್ಸ್ ಅಲ್ಟಿಮೇಟ್ಲಿ 2 ಟೀಮಲ್ಲಿ ಒಂದು ಟೀಮಿಗೆ ಗೆಲ್ಲಬೇಕಾಗತ್ತೆ. ಸೊ ಸೀನಲ್ಲಿ ನೋಡ್ತಾ ಅಂದರೆ ಆ ಥರ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ವಾಲಿಫೈ ಮಾಡಿಸ್ಬಾರ್ದು ಅಂತ ಅಂದಾಗ ಸೊ ನೋಡೋಣ ಹೆಂಗೆ ಆಗುತ್ತೆ ಅಂತ. ನನ್ನ ಪ್ರಕಾರ ಏನು ಗೊತ್ತಾ, ನನ್ನ ಅನಾಲಿಸಿಸ್ ಪ್ರಕಾರ ನೋಡ್ತು ಅಂತಂದರೆ ಇವತ್ತಿನ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಅನ್ನಿಸಿದೆ. ಮುಂಬೈ ಇಂಡಿಯನ್ಸ್ ಗೆದ್ದು ನೆಕ್ಸ್ಟ್ ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತಾರೆ ಅಂತ ಅನ್ನಿಸಿದೆ. ಸೊ 2 ಸೀನ್ ಏನಾದರೂ ಆಯಿತು ಅಂತ ಅಂದರೆ ಖಂಡಿತ GG ಅವರು ಎಕ್ಸಿಟ್ ಕೊಡ್ತಾರೆ ಅಂತ ಅನ್ನಿಸಿದೆ. ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ RCB ಪ್ಲೇ ಆಫ್ಸ್ನ ಆಡ್ತಾರೆ ಅಂತ ಅನ್ನಿಸಿದೆ. ಮುಂಬೈ ಇಂಡಿಯನ್ಸ್ DC ಬರಲಿ ಫಸ್ಟ್ ಎಲಿಮಿನೇಟರ್ಗೆ, ಆಮೇಲೆ ನೋಡೋಣ ಯಾರು ಗೆಲ್ತಾರೆ, ಯಾರು ಫೈನಲ್ಸಿಗೆ ಬರ್ತಾರೆ ಅಂತ. ನಿಮ್ಮ ಅನಿಸಿಕೆ ಏನು? GG ಎಕ್ಸಿಟ್ ಕೊಡ್ತಾರಾ ಅಥವಾ ಆಡ್ತಾರಾ ಅವರು ಎಲಿಮಿನೇಟರ್ನ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.